ಬೆಳ್ಳಂಬೆಳಗ್ಗೆ ಇವತ್ತು 4 ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಅದರಲ್ಲೂ ನಗರದ 2 ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಒಬ್ಬ ಅಧಿಕಾರಿಯ ಗೆಳೆಯನ ಮನೆಯಲ್ಲಿ ಬರೋಬ್ಬರಿ 1 ಕೋಟಿಗೂ ಹೆಚ್ಚು ನಗದು ಹಣ ಪತ್ತೆಯಾಗಿದ್ದು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಗುಡ್ಡೆ ಹಾಕಿರುವ ಕಂತೆ ಕಂತೆ ನೋಟುಗಳು, ಫಳಫಳ ಹೊಳೆಯೋ ಚಿನ್ನಾಭರಣ. ನಗರದಲ್ಲಿ ಇಂದು 2 ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದು ಸಂಪತ್ತು ನೋಡಿ ಅಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ನಗರದ 2 ಸರ್ಕಾರಿ ಅಧಿಕಾರಿಗಳಿಗೆ ಲೋಕ ಶಾಕ್. ಅಧಿಕಾರಿ ಮನೆಯಲ್ಲಿ 1,70,00,000 ನಗದು ಪತ್ತೆ. ಬೆಂಗಳೂರು ಗ್ರಾಮಾಂತರ ವಿಭಾಗದ ಲೋಕಾಯುಕ್ತ ಅಧಿಕಾರಿಗಳು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀಕ್ಷಕ ಅಭಿಯಂತರ ಎಚ್ಎಂ ಜನಾರ್ದನ್ಗೆ ಇವತ್ತು ಶಾಕ್ ಕೊಟ್ಟಿದ್ದಾರೆ. ಶೋಭಾ ಅಪಾರ್ಟ್ಮೆಂಟ್ನಲ್ಲಿರುವ ಫ್ಲಾಟ್ ಮತ್ತು ಇವರ ಸ್ನೇಹಿತ ಸುಜಯ್ ಶೆಟ್ಟಿ ಮನೆ ಸೇರಿ ಒಟ್ಟು 6 ಕಡೆ ದಾಳಿ ನಡೆಸಲಾಗಿದೆ. ದಾಳಿ ವೇಳೆ ಜನಾರ್ದನ ಸ್ನೇಹಿತ ಸುಜಯ್ ಶೆಟ್ಟಿ ಮನೆಯಲ್ಲಿ ಬರೋಬ್ಬರಿ 1,70,00,000 ನಗದು ಪತ್ತೆಯಾಗಿದೆ. ಲೋಕಾಯುಕ್ತ ದಾಳಿ ವೇಳೆ ಎಚ್ಎಂ ಜನಾರ್ದನ್ ಬಳಿ 4.42 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಪತ್ತೆಯಾಗಿದೆ. ಮನೆಯಲ್ಲಿ 1,70,00,000 ನಗದು ಪತ್ತೆಯಾಗಿದೆ. ಜೊತೆಗೆ ಒಂದು ಸೈಟ್, 3 ಮನೆಗಳು, 34 ಎಕರೆ ಕೃಷಿ ಭೂಮಿ, 7 ಲಕ್ಷ ಮೌಲ್ಯದ ಚಿನ್ನ, 20 ಲಕ್ಷ ಮೌಲ್ಯದ ವಾಹನಗಳು, 60 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು ಪತ್ತೆಯಾಗಿವೆ. ಕರ್ನಾಟಕ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ PWD ಚೀಫ್ ಇಂಜಿನಿಯರ್ ಆಗಿರುವ ಪುರುಷೋತ್ತಮ್ಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ 5 ಕಡೆ ಮತ್ತು ಬೆಂಗಳೂರಿನಲ್ಲಿ 6 ಕಡೆ ಒಟ್ಟು 11 ಕಡೆಗಳಲ್ಲಿ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗುತ್ತಿದೆ. ದಾಳಿ ಇನ್ನು ಮುಂದುವರೆದಿದ್ದು ಸಂಪೂರ್ಣ ದಾಳಿ ಬಳಿಕ ಅಂಕಿಅಂಶಗಳು ಪತ್ತೆಯಾಗಲಿವೆ. Crime number 6/2026 section 13(1)(b) read with 13(2). Basically the disproportionate sources of income case, ಅಕ್ರಮ ಆಸ್ತಿಗಳು ಕೇಸ್. ಇದರಲ್ಲಿ ಪುರುಷೋತ್ತಮ್ ದಾಸ್ ಹೆಗ್ಡೆ ಅಂತ ಚೀಫ್ ಇಂಜಿನಿಯರ್ PWD. ಇದಿಷ್ಟೇ ಅಲ್ಲದೆ ದಾವಣಗೆರೆ, ಧಾರವಾಡದಲ್ಲೂ ಹಲವು ಅಧಿಕಾರಿಗಳಿಗೆ ಲೋಕಾಯುಕ್ತ ಬಿಸಿ ತಟ್ಟಿದೆ. ಪ್ರಜ್ವಲ್, TV9 ಬೆಂಗಳೂರು.